ಬೆಂಗಳೂರಿನಲ್ಲಿ ಇವತ್ತು ಬಿಜೆಪಿ ಹಾಗೂ ಜೆಡಿಎಸ್ನ ಸ್ನೇಹ ಸಮ್ಮಿಲನದ ಸಭೆ ಮೊದಲ ಸಭೆ ನಡೀತಾ ಇದೆ. ಬಹಳಷ್ಟು ನಿರೀಕ್ಷೆ ಹುಟ್ಟು ಹಾಕ್ತಾ ಇದೆ ಈ ಸ್ನೇಹ ಮಿಲನ ಸಭೆ. 11 ಲೋಕಸಭಾ ಕ್ಷೇತ್ರಗಳಲ್ಲಿ 96 ವಿಧಾನಸಭಾ ಕ್ಷೇತ್ರಗಳಲ್ಲಿ ಸಮನ್ವಯ ಸಾಧಿಸೋದೇ ಟಾರ್ಗೆಟ್. ಮೈತ್ರಿ ಧರ್ಮ ಪಾಲನೆಗೆ ಬಿಜೆಪಿ ಹೈಕಮಾಂಡ್ ಖಡಕ್ ಆದೇಶದ ಪಾಲನೆ ಹೇಗಾಗತ್ತೆ ಅನ್ನೋದು ಪ್ರಶ್ನೆ. ಅಷ್ಟು ಮಾತ್ರ ಅಲ್ಲ, ಜೆಡಿಎಸ್ ಹಾಗೂ ಬಿಜೆಪಿಯ ಮೈತ್ರಿ ಲೋಕಲ್ ಟು ಸ್ಟೇಟ್ ಲೆವೆಲ್ ತಂತ್ರಗಾರಿಕೆ ವರ್ಕೌಟ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಈ ಸಭೆ ತುಂಬಾ ಕ್ರೂಷಿಯಲ್ ಆಗ್ತಾ ಇದೆ. ಪಾಯಿಂಟ್ಸ್ ನೋಡ್ತಾ ಹೋಗೋಣ. ವಿಧಾನಸಭೆ ಚುನಾವಣೆಯಲ್ಲಿ ಜೆಡಿಎಸ್ಗೆ ಕಾಂಗ್ರೆಸ್ ಹಾಗೂ ಬಿಜೆಪಿ ಗುನ್ನ ಹೊಡೆದಿತ್ತು. ಒಂದು ವಿಚಾರ. ಎರಡನೇದು, ಹಳೆ ಮೈಸೂರು ಭಾಗ ಅಂದ್ರೆ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ನಮ್ಗೆ ಇವತ್ತಿನ ತನಕ ಗೊತ್ತಿರುವಂತಹ ವಿಚಾರ ಏನು ಅಂತ ಹೇಳಿದ್ರೆ, ಹಳೆ ಮೈಸೂರು ಭಾಗದ ರಾಜಕಾರಣದ ನಿಯಂತ್ರಕ ಶಕ್ತಿ ಯಾರಪ್ಪ ಅಂತ ಕೇಳಿದ್ರೆ ಕಣ್ಮುಚ್ಕೊಂಡು ಕೂಡ ಪ್ರತಿಯೊಬ್ರು ಹೇಳೋದು ಅದು ಜೆಡಿಎಸ್ ಅಂತ. ಸೊ ಮೈತ್ರಿಯ ನಿಜವಾದ ಲಾಭ ಬಿಜೆಪಿಗೆ ಆಗ್ಬೇಕು ಅಂತ ಇದ್ರೆ ವಿದ್ಯಾ, ಇಲ್ಲಿ ಈ ಸಮನ್ವಯತೆ ಸಭೆಯಲ್ಲಿ ಕೊಡುವಂತಹ ಇನ್ಸ್ಟ್ರಕ್ಷನ್ಸ್ ಏನು ಮತ್ತು ದಕ್ಷಿಣ ಕರ್ನಾಟಕದಲ್ಲಿ ತನ್ನ ವೋಟ್ ಶೇರಿಂಗ್ ಕೆಪಾಸಿಟಿಯನ್ನ ಹೇಗೆ ಇನ್ಕ್ರೀಸ್ ಮಾಡುತ್ತೆ ಬಿಜೆಪಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದೆಲ್ಲ ಸ್ಟ್ರಾಟಜಿನ ವರ್ಕ್ಔಟ್ ಮಾಡೋ ನಿಟ್ಟಿನಲ್ಲಿ ಈ ಸಭೆ ತುಂಬಾ ಕ್ರೂಷಿಯಲ್ ಆಗ್ತಾ ಇದೆ ಅನ್ನೋದು ತಿಳಿದು ಬರ್ತಾ ಇದೆ. ಆಲ್ಮೋಸ್ಟ್ ಬಿಜೆಪಿ ಹಾಗೂ ಜೆಡಿಎಸ್ ನ ಪ್ರಮುಖ ನಾಯಕರಿಗೆ ಆಹ್ವಾನ ಹೋಗಿದೆ. ಮತ್ತೆ ಸಮನ್ವಯತೆಯನ್ನ ರೂಟ್ ಲೆವೆಲ್ ಅಲ್ಲಿ ಮೇಲ್ಗಡೆ ಇರುವಂತಹ ನಾಯಕರು ಬಾಯಿ ಅಂತ ಓಡಾಡ್ತಾ ಇದ್ದಾರೆ, ಹೆಗಲ ಮೇಲೆ ಕೈ ಹಾಕೊಂಡು. ಕಾರ್ಯಕರ್ತರದೇ ಸಮಸ್ಯೆ. ಡೀಟೇಲ್ಸ್ ಕೊಡ್ತಾರೆ ಮಸೂದ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಮಸೂದ್, ಹಳೆ ಮೈಸೂರು ಭಾಗ ಹಾಗೂ ದಕ್ಷಿಣ ಕರ್ನಾಟಕದಲ್ಲಿ ಮೈತ್ರಿಯ ಲಾಭ ನಿಜವಾಗ್ಲೂ ಆಗುತ್ತೆ ಅಂತ ಹೇಳಿದ್ರೆ ಈ ಭಾಗದಲ್ಲಿ ಮಾತ್ರ ಸಾಧ್ಯ. ಸೊ ಹೆಚ್ಚು ಫೋಕಸ್ ಆಬ್ವಿಯಸ್ಲಿ ಇಲ್ಲೇ ಮಾಡ್ತಾರೆ. ಸೊ ಸ್ಟ್ರಾಟಜಿ ಏನು, ವರ್ಕೌಟ್ ಮಾಡೋದಕ್ಕೆ ಏನೆಲ್ಲ ಬ್ಲೂ ಪ್ರಿಂಟ್ ಅನ್ನ ಹಾಕೊಂಡಿದ್ದಾರೆ ಅಂತ ದೋಸ್ತಿಗಳು? ಮಮತಾ, ಈಗಾಗಲೇ ಮೈತ್ರಿ ಏರ್ಪಟ್ಟು 7-8 ತಿಂಗಳಾಗಿದೆ. ಇದೇ ಮೊದಲ ಬಾರಿಗೆ ಎರಡೂ ಪಕ್ಷದ ವರಿಷ್ಠ ನಾಯಕರುಗಳು ಇವತ್ತು ಬೆಂಗಳೂರಿನಲ್ಲಿ ಜಂಟಿ ಸಮರಾಭ್ಯಾಸ ಮಾಡ್ತಾ ಇದ್ದಾರೆ. ಖಾಸಗಿ ಹೋಟೆಲ್ನಲ್ಲಿ ಬೆಳಿಗ್ಗೆ 11 ಗಂಟೆಗೆ ಉಭಯ ಪಕ್ಷಗಳ ನಾಯಕರು ಎಲ್ಲ 28 ಲೋಕಸಭೆ ಕ್ಷೇತ್ರಗಳ ಬಗ್ಗೆಯೂ ಕೂಡ ಯಾವ ರೀತಿ ತಂತ್ರಗಾರಿಕೆ ಮಾಡಬೇಕು, ಯಾವ ರೀತಿ ಕಾಂಗ್ರೆಸ್ನ ಎದುರಿಸಬೇಕು, ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಸೋಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಮಾಡಿ ಒಂದು ರೀತಿಯಲ್ಲಿ ಸಮರಾಭ್ಯಾಸ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಅವರ ಫೋಕಸ್ ಇರುವಂಥದ್ದು ಹಳೆ ಮೈಸೂರು ಭಾಗ. ಹಳೆ ಮೈಸೂರು ಭಾಗದ 11 ಲೋಕಸಭೆ ಕ್ಷೇತ್ರಗಳಲ್ಲೂ ಕೂಡ ಕ್ಲೀನ್ ಸ್ವೀಪ್ನಲ್ಲಿ ಗೆಲ್ಲಬೇಕು ಅನ್ನುವಂಥದ್ದು ಟಾರ್ಗೆಟ್ ಇಟ್ಕೊಂಡಿದ್ದಾರೆ. ಜೊತೆಗೆ ಜಂಟಿ ಏನು ಈ ಬಾರಿ ದೋಸ್ತಿಯಾಗಿದ್ದಾರೆ, ಮೈತ್ರಿ ಆಗಿದ್ದಾರೆ, ಆ ಮೈತ್ರಿ ಶಕ್ತಿ ಮೂಲಕ ಹಳೆ ಮೈಸೂರು ಭಾಗದಲ್ಲಿ ಗೆಲುವು ಸಾಧಿಸಬಹುದು ಅನ್ನುವಂತಹ ನಿರೀಕ್ಷೆ. ಅದಕ್ಕೆ ಪೂರಕ ಆಗುವಂತೆ ತಂತ್ರಗಾರಿಕೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಉಭಯ ಪಕ್ಷಗಳ ನಾಯಕರು ಇವತ್ತು ಚರ್ಚೆ ಮಾಡ್ತಾ ಇದ್ದಾರೆ. ಹಳೆ ಮೈಸೂರು ಭಾಗಕ್ಕೆ ಸೀಮಿತ ಆಗಿ ಸಮನ್ವಯ ಒಂದು ಸಮಿತಿ ಪ್ರತ್ಯೇಕವಾಗಿ ಮಾಡಬೇಕು ಅನ್ನುವಂಥ ಚರ್ಚೆಯೂ ಕೂಡ ಇದೆ. ಎರಡೂ ಪಕ್ಷಗಳಿಂದ ಇವತ್ತು 50ಕ್ಕೂ ಹೆಚ್ಚು ನಾಯಕರು, ಅಂದ್ರೆ ಹತ್ತತ್ರ 100ಕ್ಕೂ ಹೆಚ್ಚು ನಾಯಕರು ಎರಡೂ ಪಕ್ಷಗಳಿಂದ ಸಭೆಯಲ್ಲಿ ಪಾಲ್ಗೊಳ್ತಾರೆ. ಯಾವ ರೀತಿ ಮುಂದುವರಬೇಕು ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಮಾಡ್ತಾರೆ. ಜೊತೆಗೆ ಯಾವುದೇ ಕಾರಣಕ್ಕಾದರೂ ಕೂಡ ಮೈತ್ರಿಗೆ ಸಮಸ್ಯೆ ಆಗಬಾರ್ದು, ಗೊಂದಲ ಆಗಬಾರ್ದು. ಉಭಯ ಪಕ್ಷಗಳ ಕಾರ್ಯಕರ್ತರು ಒಗ್ಗೂಡಿಕೊಂಡು ಹೋಗಬೇಕು. ಲೋಕಸಭೆ ಚುನಾವಣೆ ಅಷ್ಟೇ ಅಲ್ಲ, ಲೋಕಸಭೆ ಚುನಾವಣೆ ಆಚೆಯೂ ಕೂಡ ಒಂದಷ್ಟು ಯೋಜನೆಗಳನ್ನ ಎರಡೂ ಪಕ್ಷಗಳ ನಾಯಕರು ಹಾಕೊಂಡಿದ್ದಾರೆ. ಅದಕ್ಕೆ ಪೂರಕ ಆಗುವಂತೆ ಯಾವುದೇ ಗೊಂದಲ, ಸಮಸ್ಯೆ, ಲೋಪದೋಷ ಆಗದಂತೆ ಮೈತ್ರಿ ಮುಂದುವರಿಸಿಕೊಂಡು ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಮಾಡ್ತಾರೆ. ಇನ್ನು ಆಗ್ಲೇ ಹೇಳಿದಂತೆ ಹಳೆ ಮೈಸೂರು ಭಾಗದಲ್ಲಿ ಯಾವ ರೀತಿ ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರತ್ಯೇಕವಾದಂತಹ ಒಂದು ತಂತ್ರಗಾರಿಕೆ, ಜೊತೆಗೆ ಸಮಾವೇಶ ಆಗಲಿ, ರೋಡ್ ಶೋ ಆಗಲಿ, ಪ್ರಚಾರ ರ್ಯಾಲಿಗಳಾಗಲಿ ಜಂಟಿ ನಾಯಕತ್ವ ವಹಿಸಿಕೊಂಡು ಮುಂದುವರಿಬೇಕು ಅನ್ನುವಂಥದ್ದು. ಅಂದ್ರೆ ಎರಡೂ ಪಕ್ಷಗಳ ನಾಯಕರು ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೋಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಮಮತಾ.